ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 82ನೇ ಪದ್ಯ. ಆ ಪದ್ಯ ಹೀಗಿದೆ. ಕುರುಪಂ ಪುರುವಿನ ಜರುವೆ ತೋರೆ ಬಗೆಯಂ ಕಣ್ಸನ್ನೆಗಳ್ ಪೇಳೆ ತನ್ನೆರಕಂ ತನ್ನ ಮನಕ್ಕೆ ಕೂಡಿ ಕೆಲಕಂ ಗಂಡಗಂ ಒಳಪಂ ಕರಮ್ಮರವಾ ಪ್ರೌಢಯ ಜೋಡೆಯ ಕುಂ ಎಡೆಯೋಳ್ ದೂಂಟಿಂದೆ ದೂಂಟಿಂಗೆ ಪರ್ವೆರೆಯಂ ಪೊಯ್ಸಿ ಕೆಲಕ್ಕೆ ನಾಂಚಿ ತಲೆಗುತ್ತಿರ್ಪಾಕೆ ಏ ಜೋಡೆಯೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಕುರುಪಂ ಪುರುವಿನ ಜರುವೆ ತೋರೆ ಬಗೆಯಂ ಕಣ್ಸನ್ನೆಗಳ್ ಪೇಳೆ ತನ್ನರಕಂ ತನ್ನ ಮನಕ್ಕೆ ಕೂಡೆ ಕೆಲಕಂ ಗಂಡಗಂ ಒಳಪಂ ಕರಮೆರವ ಪ್ರೌಢಯೇ ಜೋಡೆಯಕ್ಕುಂ ಎಡೆಯೋಳ್ ದೂಂಟಿಂದೆ ದೂಂಟಿಂಗೆ ಪೆರುವರೆಯಂ ಪೊಯ್ಸಿ ಕೆಲಕ್ಕೆ ನಾಂಚಿ ತಲೆಗುತ್ತಿರ್ಪಾಕೆ ಏ ಜೋಡೆಯೇ. ಇಲ್ಲಿ ಪಂಪ ಅಂದರೆ ನಿಜವಾದ ವೇಶ್ಯೆ ಹೇಗಿರ್ತಾಳೆ ಎನ್ನುವುದನ್ನು ವರ್ಣಿಸ್ತಾನೆ. ಕುರುಪಂ ಪುರುವಿನ ಜರುವೆ ತೋರೆ, ಗುರುತನ್ನು ಅಂದರೆ ಇಂಥ ಕಡೆಗೆ ಬರಬೇಕು ಅಥವಾ ಇಂಥ ಕಡೆಗೆ ಇರುತ್ತೇನೆ ಎನ್ನುವುದನ್ನು ಕುರುಪಂ ಪುರುವಿನ ಜರುವೆ ತೋರೆ. ಹುಬ್ಬಿನ ಅಲುಗಾಟವೇ ಕುರುಪಂ ಗುರುತನ್ನು ಹೇಳುವ ಹಾಗೆ ಮಾಡಿ ಕುರುಪಂ ಪುರುವಿನ ಜರುವೆ ತೋರೆ ಬಗೆಯಂ ಕಣ್ಸನ್ನೆಗಳ ಪೇಳೆ ತನ್ನ ಮನಸ್ಸನ್ನು ಕಣ್ಣಿನ ಸನ್ನೆಗಳೇ ಹೇಳುತ್ತಿರಲು ತನ್ನರಕಂ ತನ್ನ ಮನಕ್ಕೆ ಕೂಡೆ ತನ್ನ ಪ್ರೀತಿಯು ತನ್ನ ಮನಸ್ಸಿಗೆ ಇಷ್ಟವಾಗಲು ಕೆಲಕಂ ಮಗ್ಗುಲಲ್ಲಿರುವವರಿಗೂ ಗಂಡನಿಗೂ ಒಳಪಂ ಕರಮೆರವ ಪಕ್ಕದಲ್ಲಿರುವವರಿಗೂ ಮತ್ತು ಗಂಡನಿಗೂ ಕೂಡ ಪ್ರೀತಿಯನ್ನು ಚೆನ್ನಾಗಿ ತೋರಿಸುವ ಮೆರವ ಆ ಪ್ರೌಢೆಯೇ ಜೋಡೆ. ಅಂತಹ ಪ್ರೌಢಿಮೆಯುಳ್ಳವಳೇ ಜೋಡೆ ಅಂದರೆ ವೇಶ್ಯೆ, ಸೂಳೆ, ಅಕ್ಕುಂ. ಅದಲ್ಲದೆ ಎಡೆಯೋಳು ದೂಂಟಿಂದ ದೂಂಟಿಂಗೆ, ಅದು ಬಿಟ್ಟು ನಡುವೆ ಹೆಜ್ಜೆಯಿಂದ ಹೆಜ್ಜೆಗೆ ಪೆರುವೆರೆಯಂ ಪೊಯ್ಸಿ ದೊಡ್ಡದಾಗಿ ತಮಟೆಯನ್ನು ಬಾರಿಸಿ ಕೆಲಕ್ಕೆ ನಾಂಚಿ ಪಕ್ಕದವರಿಗೆ ನಾಚಿ ತಲೆಗುತ್ತಿರ್ಪಾಕೆ ತಲೆಯನ್ನು ಕೆಳಗೆ ಹಾಕುವಾಕೆ ಜೋಡೆಯೇ ಜೋಡೆಯೇ ಅವಳೇನು ವೇಶ್ಯೆಯಳೆ. ಅಂದರೆ ವೇಶ್ಯೆಗೂ ಕೂಡ ಕೆಲವು ಗುಣಗಳಿವೆ. ಆ ಗುಣಗಳು ಏನು ಎನ್ನುವುದನ್ನು ಇಲ್ಲಿ ವರ್ಣಿಸಲಾಗಿದೆ. ಏನು? ತನ್ನ ಹುಬ್ಬಿನ ಅಲುಗಾಟದಿಂದಲೇ ಗುರುತನ್ನು ಇಂತಲಿಗೆ ಬಾ ಅಥವಾ ಇಂಥ ಕಡೆಗೆ ನಾನು ಇರುತ್ತೇನೆ ಎಂದು ಹೇಳಬೇಕು. ತನ್ನ ಮನಸ್ಸಿನ ಬಯಕೆಯನ್ನು ಕಣ್ಸನ್ನೆಗಳಲ್ಲೇ ಹೇಳಬೇಕು. ತನ್ನ ಪ್ರೀತಿ ಅಂದರೆ ತಾನು ಯಾರನ್ನು ಪಡುತ್ತಿದ್ದಾಳೋ ಆ ಪ್ರೀತಿ ತನ್ನ ಮನಸ್ಸಿಗೆ ಇಷ್ಟ ಆಗಬೇಕು. ಕೆಲಕಂ ಗಂಡಗಂ ತನ್ನ ಪಕ್ಕದವರಿಗೂ ಮತ್ತು ಗಂಡನಿಗೂ ಜೊತೆಯಾಗಿಯೇ ಪ್ರೀತಿಯನ್ನು ಅಂದರೆ ವಿಶ್ವಾಸವನ್ನು ಮೆರೆಯುವ ಆ ಪ್ರೌಢೆಯೇ ಅಂತಹ ಪ್ರೌಢಿಮೆಯುಳ್ಳವಳೇ ಜೋಡೆಯಕ್ಕುಂ ಅವಳೇ ವೇಶ್ಯೆ. ಎಡೆಯುಳು ಅದರ ಬದಲು ದೂಂಟಿಂದ ದೂಂಟಿಂಗೆ ಹೆಜ್ಜೆಯಿಂದ ಹೆಜ್ಜೆಗೆ ಪೆರುವರೆಯಂ ಪೊಯ್ಸಿ ದೊಡ್ಡದಾಗಿ ತಮಟೆ ಬಾರಿಸಿ ಪಕ್ಕದವರಿಗೆ ನಾಚಿ ತಲೆಯನ್ನು ತಗ್ಗಿಸುವಾಕೆ ನಿಜವಾಗಿಯೂ ಕೂಡ ವೇಶ್ಯೆ ಅಲ್ಲ ಎನ್ನುವುದು ಈ ಪದ್ಯದ ಭಾವ.